ಬೀದರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ 4 ಅಡಿ ಉದ್ದದ ಹಾವು ಪ್ರತ್ಯಕ್ಷ. ಬೀದರ್ ನಗರದ ಹೊರವಲಯದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲೂ ಹಾವು ಕಾಣಿಸಿಕೊಂಡಿದೆ. ಒಳಗಿರುವ ಸಿಬ್ಬಂದಿಗಳು ಹಾವನ್ನು ಕಂಡ ತಕ್ಷಣವೇ ಕೆಲಸ ಬಿಟ್ಟು ಭಯಭೀತರಾಗಿ ಎದ್ದು ಬಿದ್ದು ಹೊರಗಡೆ ಓಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಆವರಣದಲ್ಲಿ 2 ಹಾಸ್ಟೆಲ್ಗಳಿದ್ದು ಸುಮಾರು 350 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ. ಆವರಣದಲ್ಲೆಲ್ಲ ಹುಲ್ಲುಗಾವಲು ಬೆಳೆದಿದ್ದಕ್ಕೆ ಇಂದು ಘಟನೆ ನಡೆದಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇದರ ಕಡೆ ಗಮನ ಹರಿಸಿ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಬೇಕೆಂಬುದು ಭೀಮ್ ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಗಾಳೆಪ್ಪ ಲಾಥಕರ್ ಆಗ್ರಹಿಸಿದ್ದಾರೆ. ಪ್ರದೀಪ್ ಕುಮಾರ್ ಧಾದನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಜೈ ಬಂಧುಗಳೇ, ಇಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ಒಂದು 4 ಅಡಿ ಉದ್ದದ ಹಾವನ್ನು ಕಚೇರಿ ಒಳಗಡೆ ನುಗ್ಗಿದಾಗ ಕಚೇರಿಯ ಸಿಬ್ಬಂದಿಗಳು ಭಯಭೀತರಾಗಿ ಕಚೇರಿ ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗಾಗಿ ಹೊರಗಡೆ ಬಂದಿದ್ದಾರೆ. ಆ ಒಂದು ಕಚೇರಿಯ ಒಳಾಂಗಣದಲ್ಲಿ 2 ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಗಳು ಇರುತ್ತವೆ. ಆ ಒಂದು ವಸತಿ ಶಾಲೆಗಳಲ್ಲಿ ಸುಮಾರು 350 ಮಕ್ಕಳು ವಾಸವಾಗಿರುತ್ತಾರೆ. ಆದ ಕಾರಣದಿಂದ ಕಚೇರಿ ಸಿಬ್ಬಂದಿ ಮತ್ತು ಮಕ್ಕಳ ಜೀವದ ರಕ್ಷಣೆಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಸಿಂಧು ಮೇಡಮ್ ಅವರು ಎಚ್ಚೆತ್ತುಕೊಂಡು ಕೂಡಲೇ ಆ ಒಂದು ಕಟ್ಟಡದ ಸುತ್ತಮುತ್ತ ಇರುವ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಹಾವು ಮತ್ತು ತೇಳು ಈ ರೀತಿ ಯಾವುದೇ ಕಚೇರಿ ಒಳಗಡೆ ನುಗ್ಗದಂಗೆ ಸುರಕ್ಷತೆಯನ್ನು ವಹಿಸಿಕೊಳ್ಳಬೇಕು. ಎಲ್ಲರ ಜೀವ ಮುಖ್ಯವಾಗಿರುತ್ತದೆ. ಆದ ಕಾರಣದಿಂದ ಸಿಂಧು ಮೇಡಮ್ ಅವರೇ ಕೂಡಲೇ ತಾವು ಈ ಸುದ್ದಿ ಮಾಧ್ಯಮದಿಂದ ತಮ್ಮ ಗಮನಕ್ಕೆ ತರುವುದೇನೆಂದರೆ, ತಾವು ಇಲಾಖೆಯಲ್ಲಿ ಒಳ್ಳೆ ಕಾರ್ಯ ಮಾಡುತ್ತಿದ್ದು ತಮಗೆ ಸಿಬ್ಬಂದಿಯ ಜೀವ ಮತ್ತು ಆ ಮಕ್ಕಳ ಮುಗ್ಧ ಜೀವ ಕೂಡ ತಮ್ಮ ಕರ್ತವ್ಯವಾಗಿರುತ್ತದೆ. ಆದ ಕಾರಣದಿಂದ ಕೂಡಲೇ ತಾವು ಕಟ್ಟಡದ ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅವರ ಪ್ರಾಣವನ್ನು ರಕ್ಷಿಸಿಕೊಡಲು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ನಾನು ಭೀಮ್ ಆರ್ಮಿ ಗೌರವಾಧ್ಯಕ್ಷ ಗಾಳೆಪ್ಪ ಲಾಥಕರ್.